ಇದರ ಜೊತೆಗೆ ನಮ್ಮ ಪ್ರಧಾನಿಯವರು ನರೇಂದ್ರ ಮೋದಿಜಿಯವರಿಗೆ ಆಗಲಿ ಹಾಗೂ ನಮ್ಮ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಿಗೆ ನಾನು ಈ ಮುಖಾಂತರ ಮನವಿಯನ್ನು ಕೊಡುತ್ತೇನೆ. ಆದಷ್ಟು ಬೇಗ ತಾವುಗಳು ಆ ಭಯೋತ್ಪಾದಕರಿಗೆ ಹಿಡಿದು ಅವರಿಗೆ ಒಂದೇ ಗುಂಡಿನಲ್ಲಿ ಅವರಿಗೆ ಶೂಟ್ ಮಾಡಬೇಡಿ. ನನ್ನ ಅನಿಸಿಕೆ ಏನೆಂದರೆ ಅವರಿಗೆ ಚೌಕ್ನಲ್ಲಿ ಕಟ್ಟು ಹಾಕಿ ಅವರಿಗೆ ರುಂಡನ್ನು ಒಂದೊಂದು ಪಾರ್ಟ್ಸನ್ನು ಒಂದೊಂದು ತಾಸಿಗೆ ಒಂದೊಂದು ನಿಮಿಷಕ್ಕೆ ಕಟ್ ಮಾಡಿ, ಏಕೆಂದರೆ ಬರುವ ಜನಕ್ಕೆ ಗೊತ್ತಾಗಲಿ, ಬರುವ ಜನರು ಅದನ್ನು ನೋಡಿ ಪಾಠ ತಗೋಬೇಕು. ಇನ್ನು ಬರುವ ದಿನದಲ್ಲಿ ನಾವು ಭಯೋತ್ಪಾದಕ ಕೃತ್ಯಕ್ಕೆ ಅಥಣಿ ಬೀದಿ ಬದಿ ವ್ಯಾಪಾರಸ್ಥರಿಂದ ತೀವ್ರ ಖಂಡನೆ. ಜಮ್ಮು ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿ ಖಂಡಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಅಥಣಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ವತಿಯಿಂದ ಕ್ಯಾಂಡಲ್ ಮಾರ್ಚ್ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಮಾನವೀಯತೆಯ ಮೇಲಿನ ದಾಳಿ ಇದಾಗಿದ್ದು, ಭಾರತದಲ್ಲಿರುವ ನಾವು ಹಿಂದೂ ಮುಸ್ಲಿಂ ಬಾಯಿ ಎಂದು ವಿವಿಧತೆಯಲ್ಲಿ ಏಕತೆಯಿಂದ ಬದುಕುತ್ತಿದ್ದು ಶಾಂತಿ ಕದಡುವ ಹುನ್ನಾರವನ್ನು ನಡೆಸುತ್ತಿರುವ ಕೆಲವು ಕ್ಷುದ್ರಶಕ್ತಿಗಳನ್ನು ಕೇಂದ್ರ ಸರ್ಕಾರ ಕೂಡಲೇ ಹಿಮ್ಮೆಟ್ಟಿಸುವ ಕೆಲಸವನ್ನು ಮಾಡಬೇಕು ಮತ್ತು ವಿಧ್ವಂಸಕ ಕೃತ್ಯದಲ್ಲಿ ತೊಡಗಿದವರನ್ನು ಸಾಧ್ಯವಾದರೆ ಬಂಧಿಸಿ ಸಾರ್ವಜನಿಕವಾಗಿ ಅವರ ದೇಹದ ಅಂಗಗಳನ್ನು ಕತ್ತರಿಸುವ ಮೂಲಕ ಕಠಿಣ ಕ್ರಮ ತೀರಿಸಿ ಭಯೋತ್ಪಾದನೆ ಕೃತ್ಯಕ್ಕೆ ಕಠಿಣ ಶಿಕ್ಷೆ ಇದೆ ಎಂಬುದನ್ನು ಸಾಬೀತು ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಅಥಣಿ ಪಟ್ಟಣದ ನೂರಾರು ಬೀದಿಬದಿಯ ವ್ಯಾಪಾರಸ್ಥರು ಭಾಗಿಯಾಗಿದ್ದು, ಮುರುಗೇಂದ್ರ ಬ್ಯಾಂಕ್ನಿಂದ ಆರಂಭವಾದ ಕ್ಯಾಂಡಲ್ ಮಾರ್ಚ್ ಪ್ರತಿಭಟನೆಯು ಅಂಬೇಡ್ಕರ್ ವೃತ್ತದಲ್ಲಿ ಸಮಾರೋಪಗೊಂಡಿತು. ಈ ವೇಳೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಮನಸೂರ ಭಾಗವಾನ, ಉಪಾಧ್ಯಕ್ಷ ಮಹಾಲಿಂಗ ಭಜಂತ್ರಿ, ಕಾರ್ಯದರ್ಶಿ ಶ್ರೀನಿವಾಸ ಶೆಟ್ಟಿ, ಖಜಾಂಚಿಯಾದ ರಜಾಕ್ ಭಾಗವಾನ ಮತ್ತು ಬೀದಿ ಬದಿ ವ್ಯಾಪಾರಸ್ಥರಾದ ವಸೀಂ ಪಟವೇಗಾರ, ರಘುಪಟ್ಟಣ, ಶ್ರೀಕಾಂತ ಭಜಂತ್ರಿ, ಯುನೂಸ್ ಭಾಗವಾನ, ಗುಲಾಬ್ ಕಾಂಬಳೆ, ಚಂದ್ರಕಾಂತ ಭಜಂತ್ರಿ, ಸಲಾವುದ್ದೀನ ರಾಮಪೂರೆ, ರಾಜು ಶೇಖ, ಸಾದಿಕ ಭಾಗವಾನ, ಫಿರೋಜ್ ಭಾಗವಾನ, ಫಯಾಜ ಸಾಕಬಚ್ಚೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗಾಗಲೇ ಎಲ್ಲರಿಗೂ ಗೊತ್ತಿದ್ದಾಗೆ 22 ಏಪ್ರಿಲ್ 2025ರಂದು ನಮ್ಮ ಭಾರತೀಯರ ಪ್ರವಾಸಿಗರ ಮೇಲೆ ಕಾಶ್ಮೀರದಲ್ಲಿರುವ ಪಹಲ್ಗಾಮ್ದಲ್ಲಿ ಏನು ಭಯೋತ್ಪಾದಕರು ದಾಳಿಯನ್ನು ಮಾಡಿ ಅವರ ಜೀವನವನ್ನು ತಗೊಂಡಿದ್ದಾರೆ. ಅದಕ್ಕೆ ನಾವು ಪ್ರಥಮವಾಗಿ ಅಥಣಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ವತಿಯಿಂದ ಅದನ್ನು ಖಂಡಿಸಿ, ಅದರ ಜೊತೆಗೆ ಭಗವಂತನು ನಮ್ಮ ಅಲ್ಲಾಹನು ಅವರ ಮನೆಯವರಿಗೆ ಶಕ್ತಿ ನೀಡಲಿ. ನಮ್ಮ ಪ್ರಧಾನಿಯವರು ನರೇಂದ್ರ ಮೋದಿಜಿಯವರಿಗೆ ಆಗಲಿ ಹಾಗೂ ನಮ್ಮ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಿಗೆ ನಾನು ಈ ಮುಖಾಂತರ ಮನವಿಯನ್ನು ಕೊಡುತ್ತೇನೆ. ಆದಷ್ಟು ಬೇಗ ತಾವುಗಳು ಆ ಭಯೋತ್ಪಾದಕರಿಗೆ ಹಿಡಿದು ಅವರಿಗೆ ಒಂದೇ ಗುಂಡಿನಲ್ಲಿ ಅವರಿಗೆ ಶೂಟ್ ಮಾಡಬೇಡಿ. ನನ್ನ ಅನಿಸಿಕೆ ಏನೆಂದರೆ ಅವರಿಗೆ ಚೌಕ್ನಲ್ಲಿ ಕಟ್ಟು ಹಾಕಿ ಅವರಿಗೆ ರುಂಡನ್ನು ಒಂದೊಂದು ಪಾರ್ಟ್ಸನ್ನು ಒಂದೊಂದು ತಾಸಿಗೆ ಒಂದೊಂದು ನಿಮಿಷಕ್ಕೆ ಕಟ್ ಮಾಡಿ, ಏಕೆಂದರೆ ಬರುವ ಜನಕ್ಕೆ ಗೊತ್ತಾಗಲಿ, ಬರುವ ಜನರು ಅದನ್ನು ನೋಡಿ ಪಾಠ ತಗೋಬೇಕು. ಇನ್ನು ಬರುವ ಮೊನ್ನೆ ನಡೆದ ಕಾಶ್ಮೀರಿ ಪಹಲ್ಗಾಮ್ ದಾಳಿಯ ಘಟನೆಯಲ್ಲಿ ಎಲ್ಲರೂ ಸಮಸ್ತ ಜೀವಿತಾನಿ ಅವರ ಮನೆ ಮೆಂಬರ್ಗಳನ್ನ ಕಳ್ಕೊಂಡಿರುವ ಫ್ಯಾಮಿಲಿ ಒಳಗೆ ದೇವರ ಆತ್ಮಕ್ಕೆ ಶಾಂತಿ ನೀಡಲೆಂದು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ನಾವು ಈ ಕ್ಯಾಂಡಲ್ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ.